ಆದ್ಮೇಲೆ ನಾವೆಲ್ಲರೂ ಇದೀಗ ಯುಡೈಸಲ್ಲಿ ಮಕ್ಕಳ ಅಪಾರ್ ಐ ಡಿಯನ್ನು ಜನ್ರೇಟ್ ಮಾಡೋ ಕೆಲಸದಲ್ಲಿ ತೊಡಗಿದ್ದೀವಿ. ಈ ಅಪಾರ್ ಐ ಡಿ ಜನ್ರೇಟ್ ಮಾಡೋ ಟೈಮಲ್ಲಿ ಬರ್ತಾ ಇರೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಮಕ್ಕಳ ಆಧಾರ್ ಕಾರ್ಡಲ್ಲಿ ತಿದ್ದುಪಡಿಗಳನ್ನು ಮಾಡಿಸ್ಬೇಕಾಗುತ್ತೆ. ಈ ತಿದ್ದುಪಡಿ ಮಾಡಲಿಕ್ಕೆ ನಾವು ಶಾಲೆಯಿಂದ ಒಂದು ಟಿ ಸಿಯನ್ನು ಪ್ರೂಫ್ ಆಗಿ ಕೊಡಬೇಕಾಗಿರುತ್ತೆ. ಶಾಲೆಯಲ್ಲಿ ನಾವು STSಲ್ಲಿ ಟಿ ಸಿ ಜನ್ರೇಟ್ ಮಾಡಿಬಿಟ್ರೆ ಆ ಮಗು ನಮ್ಮ ಶಾಲೆಯಿಂದ ಹೊರಗೆ ಹೋಗ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಜನ್ರೇಟ್ ಮಾಡ್ದೇ ನಾವು ಟಿ ಸಿಯನ್ನು ಪ್ರಿಂಟ್ ತೊಗೋಬೋದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ನಮ್ಮ PC ಯಲ್ಲಿರುವಂಥ ಕ್ರೋಮ್ನ ಓಪನ್ ಮಾಡಿರೋದು. ಕ್ರೋಮ್ನಲ್ಲಿ ಈ ಮೂಲೆಯಲ್ಲಿ 3 ಚುಕ್ಕೆ ಇದೆಯಲ್ಲ, ಮೆನು ಬಾರ್, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ. ಎಕ್ಸ್ಟೆನ್ಷನ್ಸ್ ಹೋದ್ರೆ ಈ ಎರಡನೇ ಆಪ್ಷನ್ ತಗೊಳ್ಳಿ, ವಿಸಿಟ್ ಕ್ರೋಮ್ ವೆಬ್ ಸ್ಟೋರ್. ಈ ಆಪ್ಷನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಕ್ರೋಮ್ನಲ್ಲಿರುವಂಥ ವೆಬ್ ಸ್ಟೋರ್ ಓಪನ್ ಆಗುತ್ತೆ. ಈ ವೆಬ್ ಸ್ಟೋರಲ್ಲಿ ನೀವು ಸರ್ಚ್ ಮಾಡಬೇಕು, ಏನು, ಪ್ರಿಂಟ್ ಎಡಿಟ್ WE ಅಂತ ಸರ್ಚ್ ಮಾಡಿದ್ರೆ ಇಲ್ಲೊಂದು ಎಕ್ಸ್ಟೆನ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ಆ ಎಕ್ಸ್ಟೆನ್ಷನ್ ಪೇಜ್ ಓಪನ್ ಆಯಿತು. ಇಲ್ಲಿ ನೀವು ಆಡ್ ಟು ಕ್ರೋಮ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಆಡ್ ಎಕ್ಸ್ಟೆನ್ಷನ್ ಅಂತ ಕೇಳುತ್ತೆ. ಸೊ ಆಡ್ ಎಕ್ಸ್ಟೆನ್ಷನ್ ಅಂತ ಕೊಟ್ಬಿಡ್ತೀವಿ. ಸೊ ಇಲ್ಲಿ ನೋಡಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ, ಪ್ರಿಂಟ್ ಎಡಿಟ್ WE ಹ್ಯಾಸ್ ಬಿನ್ ಆಡೆಡ್ ಟು ಕ್ರೋಮ್. ಓಕೆ, ಸೊ ಈಗ ನಮ್ಮ ಎಕ್ಸ್ಟೆನ್ಷನ್ ಆಡ್ ಆಗ್ಬಿಡ್ತು. ಅದು ಎಲ್ಲಿರುತ್ತೆ ಅಂದ್ರೆ ಈ ಜಾಗದಲ್ಲಿ ಇರುತ್ತೆ ನೋಡಿ. ನನ್ನ ಮೌಸ್ ನೋಟ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಿರುತ್ತೆ. ಸೊ ನಮ್ಗೆ ಇಲ್ಲಿ ಈ ಕೆಲಸ ಮುಗೀತು. ಮತ್ತೆ ಪ್ರತಿ ಸಾರಿ ಇದನ್ನ ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಟ್ಯಾಬ್ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಈಗ ನಾವು STS ಓಪನ್ ಮಾಡ್ಕೊಂಡಿದ್ದೀನಿ. STS ಅಲ್ಲಿ ನೋಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಬಂದೆ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಅದರಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ. ಸೇಮ್ ನಾವು TC ಹೇಗೆ ಇಶ್ಯೂ ಮಾಡ್ತೀವೋ ಸೇಮ್ ಪ್ರೊಸೀಜರ್ ಅಲ್ಲಿ ಹೋಗೋದು. ಈ 1ನೇ ಕ್ಲಾಸೇ ತಗೋತಾ ಇದ್ದೀನಿ. ಅದರಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಂಡೆ, ಜೊತೆಗೆ TC ಇಶ್ಯೂ ಟೈಪ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟೆ. ನಮ್ಮ ಕ್ಲಾಸ್ನ ಸ್ಟೂಡೆಂಟ್ಸ್ ಎಲ್ಲರೂ ಡಿಸ್ಪ್ಲೇ ಆಗ್ತಾರೆ ಇಲ್ಲಿ. ಅದರಲ್ಲಿ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಒಂದು TC ನಾನಿಲ್ಲಿ ಇಶ್ಯೂ ಮಾಡ್ತೀನಿ. ಇಶ್ಯೂ, ಡೂ ಯು ವಾಂಟ್ ಟು TC ಇಶ್ಯೂ? ಓಕೆ. ಸೊ ಈಗ ನಮಗೆ TC ಡಿಸ್ಪ್ಲೇ ಆಗ್ತಾ ಇದೆ. ಈ ಡಿಸ್ಪ್ಲೇನ ಕೆಳಗಡೆ ಸ್ಕ್ರೋಲ್ ಮಾಡ್ಕೋತ ಹೋದ್ರೆ ಎಡಿಟ್ ಆಪ್ಷನ್ ಇದೆ. ಎಡಿಟ್ ಅಲ್ಲಿ ಹೋಗ್ತೀನಿ, ಕ್ಯಾರೆಕ್ಟರ್ ಅಂಡ್ ಕಂಡಕ್ಟ್ ನ ಗುಡ್ ಅಂತ ಹೇಳಿ ಮೆನ್ಷನ್ ಮಾಡ್ಕೋತೀನಿ. ಡೇಟ್ಸ್ ಎಲ್ಲ ಹಾಗೆ ಬಿಟ್ಕೋತೀನಿ. ಸೊ ಈಗ ನೋಡಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದೆ. ಈಗ ನಮ್ಮ ಕೆಲಸ, ನಾವೀಗಾಗಲೇ ಎಕ್ಸ್ಟೆನ್ಷನ್ ಅನ್ನು ಆಡ್ ಮಾಡಿದ್ವಲ್ವಾ, ಅದು ಇಲ್ಲಿದೆ. ಸೊ ಈಗ ನಾವು ಈ ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡಿಕೊಂಡು ಆಗ್ಲೇ ಆಡ್ ಮಾಡಿದಂತ ಎಕ್ಸ್ಟೆನ್ಷನ್ ಯಾವುದು, ಪ್ರಿಂಟ್ ಎಡಿಟ್ WE. ಓಕೆ, ಇದನ್ನ ಕ್ಲಿಕ್ ಮಾಡ್ತೀವಿ. ಈಗ ನೋಡಿ ಇಲ್ಲಿ ಮೇಲ್ಗಡೆ ಕೆಲವು ಆಪ್ಷನ್ಸ್ ಬಂದವು. ಈಗ ನನ್ನ ಮೌಸ್ ಕೂಡ ಎಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನೋ ಅಲ್ಲೆಲ್ಲ ರೆಡ್ ಬಾಕ್ಸಸ್ ಕಾಣ್ತಾ ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದು ಈ ಮೂಲೆಯಲ್ಲಿ ಈ ಖಾಲಿ ಜಾಗದಲ್ಲಿ ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ಇಡೀ TC ಸೆಲೆಕ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಈ ರೀತಿ ಪಿಂಕ್ ಕಲರ್ ಅಲ್ಲಿ ಸೆಲೆಕ್ಟ್ ಆಯ್ತು. ಈಗ ನಾನೇನ್ ಮಾಡೋದು, ಮೇಲಿರೋ ಆಪ್ಷನ್ಸ್ ಅಲ್ಲಿ ಡಿಲೀಟ್ ಎಕ್ಸೆಪ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಎರಡನೇ ಆಪ್ಷನ್ ವಿತೌಟ್ ಫ್ಲೋಟ್ ಅಂತ ಹೇಳಿ, ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ಈ TC ಬಿಟ್ಟು ಉಳಿದಿದ ಸೈಡ್ ನಲ್ಲಿರುವಂತ ಎಲ್ಲಾ ಮಾಹಿತಿ ಡಿಲೀಟ್ ಆಗುತ್ತೆ ನೋಡಿ. ಎಸ್, ಈಗ ನಮ್ಗೆ TC ಮಾತ್ರ ಉಳ್ಕೋತು ಫುಲ್ ಪೇಜ್ ಅಲ್ಲಿ. ಈಗ ಈ ಮೇಲಿನ ಆಪ್ಷನ್ಗಳಲ್ಲಿ ಪ್ರಿವ್ಯೂ ಅಂತ ಇದೆ. ಸೊ ಪ್ರಿವ್ಯೂ ಆಪ್ಷನ್ ತಗೋತೀನಿ. ಈಗ ಡೈರೆಕ್ಟ್ ನಮ್ಗೆ ಪ್ರಿಂಟ್ ಪೇಜ್ ಓಪನ್ ಆಯ್ತು. ಈ ಪ್ರಿಂಟ್ ಪೇಜ್ ಅಲ್ಲಿ ಏನ್ ಮಾಡ್ಕೋಬೇಕು, ಮೋರ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು A4 ಇದೆಯಾ ಎಲ್ಲ ಚೆಕ್ ಮಾಡ್ಕೋಬೇಕು. ಆಮೇಲೆ ಸ್ಕೇಲ್ ಅನ್ನ ನಾನಿಲ್ಲಿ 56 ತಗೊಂಡಿದ್ದೀನಿ. 56 ಗಿಂತ ಹೆಚ್ಚು ತಗೊಂಡ್ರೆ ಇದು ನೋಡಿ, ನಿಮ್ಮಲ್ಲಿ ಮೋಸ್ಟ್ಲಿ 100 ಇರಬಹುದು ಸ್ಕೇಲ್. 100 ಇತ್ತು ಅಂದ್ರೆ ಪ್ರಿವ್ಯೂ ನಿಮ್ದು ಈ ತರ ಬರುತ್ತೆ. 2 ಅಥವಾ 3 ಪೇಜ್ಗೆ ಈ TC ಸೆಟ್ ಆಗಿರುತ್ತೆ. ಸೊ ಪ್ರಿಂಟಬಲ್ ಆಗಿರೋದಿಲ್ಲ, ಚೆನ್ನಾಗಿರೋದಿಲ್ಲ. ಸೊ ಒಂದೇ ಪೇಜ್ ಅಲ್ಲಿ ಬರಬೇಕು ಅಂದ್ರೆ ನೀವು ಈ ಸ್ಕೇಲ್ ಅನ್ನ 56ಗೆ ಚೇಂಜ್ ಮಾಡ್ಕೋಬೇಕು. ಈಗ ನೋಡಿ ಒಂದೇ ಪೇಜ್ ಅಲ್ಲಿ TC ಬಂತು. ಸೊ ಈಗ ನಾವು ಪ್ರಿಂಟ್ ಕೊಟ್ಬಿಟ್ಟು ಈಸಿಯಾಗಿ ಇದನ್ನ ಪ್ರಿಂಟ್ ತಗೋಬಹುದು. ಇದು ಈಸಿಯಾಗಿ TC ಜನರೇಟ್ ಮಾಡದೇನೆ ಪ್ರಿಂಟ್ ತಗೊಳ್ಳುವಂತ ವಿಧಾನ.